Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ನಿಮ್ಗೇನು ಗೈಡೆನ್ಸ್ ಇದೆ ನೋಡೋಣ. ಮೊದಲನೇದಾಗಿ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಬಸವಣ್ಣನ ಆಶೀರ್ವಾದನ ಪಡ್ಕೊಳ್ಳಿ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ನಿಮ್ ಟೈಮ್ ಬರೋವರೆಗೂ. ಸೊ ನಿಮ್ ಜೀವನಕ್ಕೆ ಬರ್ಬೇಕಾಗಿರುವಂತ ವ್ಯಕ್ತಿ ಅಥವಾ ನೀವು ಯಾರನ್ನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೀರೋ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ, ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬೇರೆಯವರು ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಪ್ರಪಂಚಕ್ಕೆ ನಿಮ್ಮನ್ನ ನೀವು ಹೊಸ ರೀತಿಲಿ ಪರಿಚಯ ಮಾಡ್ಕೊಳ್ಳುವಂತ ಸಮಯ ಬಂದಿದೆ ಇವಾಗ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಖುಷಿನ ಜಗತ್ತಿನ ಜೊತೆಗೆ ಹಂಚ್ಕೊಳ್ಳುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಏನಿದೆಯೋ ಮಾತಾಡಿ ಬಾಯ್ಬಿಟ್ಟಿ ಅನ್ನುವಂಥದ್ದು ಇದೆ. ಹೆಚ್ಚು ಖುಷಿಯಾಗಿ ಮಾತನಾಡುವಂತ ಸಮಯ ಬಂದಿದೆ ಇವಾಗ. ಸೊ ಮಾತಾಡಿ, ಸೊ ನಿಮ್ಮದೇ ಆದಂತ ರೀತಿಲಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. ನನ್ಗೆ ಅನ್ಸೋ ಪ್ರಕಾರ ಇಲ್ಲಿ ಯಾರಿಗೋ ಮಾತೇ ಬರ್ತಾ ಇರ್ಲಿಲ್ಲ, ಮಿರಾಕಲ್ ರೀತಿ ಇನ್ ಮುಂದೆ ಅವರು ಮಾತಾಡುವಂಥದ್ದು ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸೊ ಮಾತಾಡುವಂತ ಎಲ್ಲ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಶೇಷವಾದಂತ ಒಂದು ಪವರ್ ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೋಪಕ್ಕೆ ಕಾರಣ ಆಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ದೇವರ ಕೋಪಕ್ಕೆ ಎಸ್ಪೆಷಲಿ ನೀವು ರೀಸನ್ ಆಗ್ಬೇಡಿ. ಏನೋ ಒಂದು ದೇವರಿಗೆ ಕೋಪ ತರುವಂತ ಕೆಲ್ಸನೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಸ್ವಲ್ಪ ಟ್ರಕ್ಕಿಂಗ್ ಹೋಗ್ತೀರಾ ಅನ್ನುವಂಥದ್ದು ಇದೆ. ದೂರ ಪ್ರದೇಶಕ್ಕೆ ಅಥವಾ ಎಲ್ಲಾದ್ರೂ ಟ್ರಕ್ಕಿಂಗಿಗೆ ಹೋಗುವಂತ ಸಾಧ್ಯತೆಗಳು ಇದೆ. ಸೊ ಒಂದಷ್ಟು ರಿಲ್ಯಾಕ್ಸೇಷನ್ಗೋಸ್ಕರ ಅಥವಾ ನಿಮ್ಮನ್ನ ನೀವು ಒಂದ್ ಸ್ವಲ್ಪ ಬ್ಯುಸಿ ಆದೆ, ನನ್ಗೆ ಒಂದ್ ಸ್ವಲ್ಪ ನನ್ನದೇ ಸಮಯ ಬೇಕು, ಮೀ ಟೈಮ್ ಅಂತ ಬೇಕು. ಸೊ ನಂಗೆ ತುಂಬಾ ರಿಲ್ಯಾಕ್ಸ್ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ನದೇ ಆದ ರೀತಿಲಿ ನಾನು ಒಂದ್ ರೀತಿ ನಾವು ಸ್ಟ್ರೆಸ್ಫುಲ್ ಲೈಫಲ್ಲಿ ಎಲ್ಲೋ ಕಳೆದು ಹೋಗಿರ್ತೀವಿ. ಕೆಲವು ಸತಿ ನಮ್ಗೆ ಲೋನ್ಲಿನೆಸ್ ಫೀಲ್ ಆದಾಗ ಅಲೋನ್ ಟೈಮ್ ಅಂತ ಬೇಕಾಗತ್ತೆ. ನಮ್ಮದೇ ಆದಂತ ವೈಯಕ್ತಿಕವಾದಂತ ಒಂದು ಏಕಾಂತ ಬೇಕಾಗತ್ತೆ. ಅಂತ ಏಕಾಂತದ ಪ್ರಯಾಣ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಎಲ್ಲೇ ಹೋದ್ರೂ ಖುಷಿಯಾಗಿರಿ, ಬಟ್ ಬಿ ಕೇರ್ಫುಲ್. ತುಂಬಾ ಬೆಟ್ಟದ ತುದಿಗೆ ಹೋಗ್ತೀರಾ, ಒಂದಷ್ಟು ಚಾಲೆಂಜಸ್ ಇದೆ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಹುಷಾರ್ ತಪ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಶಾಂತತೆಯಿಂದ ಇರಿ, ರಿಲ್ಯಾಕ್ಸ್ ಆಗಿ ಇರಿ. ಎಲ್ಲಾದ್ರೂ ಲಾಂಗ್ ಜರ್ನಿ ಹೋಗ್ಬೇಕು ಅಂದ್ರೆ ಹೋಗಿ, ವೆಕೇಶನ್ ಹೋಗ್ಬೇಕು ಅಂದ್ರೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂದ್ರೂ ಹೋಗಿ. ಸೊ ಒಂದಷ್ಟು ಪೀಸ್ಫುಲ್ ಸಮಯ ಜೀವನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ಈಗ ಒಂಚೂರು ಶಾಂತತೆನ, ಒಂದು ಸಮಾನ ಮನಸ್ಥಿತಿನ, ಒಂದು ಕೂಲ್ ನೇಚರ್ನ ನಿಮ್ಮ ಲೈಫಲ್ಲಿ ಈಗ ಅಳವಡಿಸ್ಕೊಳ್ಳಿ. ಕಾರಣ ಇಷ್ಟೇ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ. ಅದರಲ್ಲಿ 2 ಪ್ರಮುಖವಾದಂತ ಚಾಲೆಂಜ್ ನಿಮ್ಮ ಜೀವನನ ಅಳುಗಾಡಿಸಬಹುದು, ಅಳ್ಳಾಡಿಸಬಹುದು. ತುಂಬಾ ಚಾಲೆಂಜ್ ಅಂತ ಅನ್ನಿಸ್ಬಹುದು. ನಿಮ್ ಕೈಲಿ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಲಿ ಒಂದಷ್ಟು ಸಮಸ್ಯೆಗಳು ಇರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಕೂಲ್ ಆಗಿ ಇರಿ. ಹೀಗೆ ರಿಲ್ಯಾಕ್ಸ್ ಆಗಿ ನಿಮ್ಮ ಬಾಡಿನ ಸಮತೋಲನಕ್ಕೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಮುಂದಿನ ದಾರಿ ಸ್ಪಷ್ಟವಾಗಿದೆ. ಸಾಕಷ್ಟು ಆಯ್ಕೆಗಳು ಕೂಡ ಇದೆ. ಯಾವ ಹಾದಿನ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ದಾರಿನ ಆಯ್ಕೆ ಮಾಡ್ಕೊಳ್ತೀರಾ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಬಟ್ ವೆರಿ ಕ್ಲಿಯರ್ಲಿ ಸಾಕಷ್ಟು ಯಶಸ್ಸನ್ನ ನೀವು ನೋಡ್ಬೇಕಾಗಿದೆ. ಹಾಗಾಗಿ ನಿಮ್ಮನ್ನ ನೀವು ಒಂದು ಸ್ಥಿರತೆಯಲ್ಲಿ ಕಂಡುಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಥಿರವಾಗಿ ಇರಿ ಅನ್ನುವಂಥದ್ದು. ಸೊ ಸ್ಟಿಲ್ನೆಸ್ ಇಂಪಾರ್ಟೆಂಟ್ ಅನ್ನುವಂಥ ರೀತಿಯಲ್ಲಿ ನಿಮ್ಮೊಳಗಿನ ಧ್ಯಾನದ ಶಕ್ತಿನ, ಆಧ್ಯಾತ್ಮಿಕ ಶಕ್ತಿನ ಕೇಂದ್ರೀಕರಿಸಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ತುಂಬಾ ಯೂನಿಕ್ ಇದ್ದೀರಾ. ನಿಮ್ಮದೇ ಆದಂತ ರೀತಿಯಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್. ಯಾವ ರೀತಿ ನಿಮ್ಮ ಮೈಂಡ್ ನಿಮ್ಗೆ ಫೋರ್ಸ್ ಮಾಡ್ತಾ ಇದೆ, ಯಾವ ನಿರ್ಧಾರ ನೀನ್ ತಗೊಳ್ಳೇಬೇಕು ಅಂತ ಹಠ ಮಾಡ್ತಾ ಇದೆ,
ಯಾವ ರೀತಿ ಯಾವ ಚಾಲೆಂಜ್ ನಿಮ್ಗೆ ಬರ್ತಿದೆ ಆ ಚಾಲೆಂಜನ್ನ ಫೇಸ್ ಮಾಡೋದಕ್ಕೆ ಕರೆಂಟ್ ಸಿಚುವೇಶನ್ ಇರ್ಬೋದು, ಕರೆಂಟ್ ಆಗಿ ಇರುವಂತ ಒಂದ್ ಸಮಥಿಂಗ್ ಏನೋ ಕರೆಂಟಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಬರಬಹುದು, ಕರೆಂಟಿನಿಂದ ಒಂದಷ್ಟು ತೊಂದರೆಗಳಾಗಬಹುದು. ಎಚ್ಚರಿಕೆ ವಹಿಸಿ. ಎಸ್ಪೆಷಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬೇಡ ಸದ್ಯಕ್ಕೆ. ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಂದ ಒಂದಷ್ಟು ಅಗ್ನಿ ಅವಘಡಗಳು ಹೆಚ್ಚಾಗುವಂಥದ್ದು, ಸಮಸ್ಯೆಗಳು ಆಗುವಂಥದ್ದು, ಬೆಂಕಿ ತಾಗುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಬಗ್ಗೆ. ಸೊ ಅದ್ಬಿಟ್ಟು ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ಸದ್ಯದ ಪರಿಸ್ಥಿತಿಲಿ ನೀವು ಯಾಕೆ ಹೀಗೆ ಮೌನವಾಗಿ ಇದ್ದೀರಾ, ಯಾಕೆ ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮ ಈ ಒಂದು ಸಂದರ್ಭ ಪರಿಸ್ಥಿತಿ ನಿಮ್ಮನ್ನ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಇದರಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ನಿಮ್ಗೆ ಗೊತ್ತಿಲ್ಲದಂತ ರೀತಿಲಿ ಕೆಲವರಿಗೆ ನೆಗೆಟಿವಿಟಿಯಿಂದ ನಿಮ್ಮ ದೇಹದ ಮೇಲೆ ಯಾವ ಒಂದು ಪ್ರಯೋಗಗಳು ಆಗ್ತಾ ಇದೆ ಇದು ನಿಮ್ಗೆ ಅರ್ಥ ಆಗ್ದಿರಾ ಇರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅರ್ಥ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಅನುಭವಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಅನುಭವ ಮಂಟಪ ಅಂತಾರಲ್ಲ ಬಸವಣ್ಣನ, ಹಾಗೇನೆ ಇಲ್ಲಿ ನಿಮ್ಮ ಜೀವನದ ಅನುಭವಗಳು, ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಸಾಕಷ್ಟು ಬದಲಾವಣೆಗಳನ್ನ, ಚೇಂಜಸ್ನ ನೀವು ಮಾಡ್ಕೊಳ್ಬೇಕಾಗಿದೆ, ಮಾಡ್ಕೊಳ್ತೀರಾ. ಇದು ನಿಮ್ಗೆ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ಇಟ್ ಅನ್ನುವಂಥ ರೀತಿಯಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಒಂದ್ ರೀತಿ ಸ್ಟ್ರಾಂಗ್ ಆಗಿ ನಿಲ್ಬೇಕು, ದುಡುಕಿ ಯಾವುದೇ ನಿರ್ಧಾರನ ತಗೊಳ್ಬಾರ್ದು ಅನ್ನುವಂಥದ್ದು ಇದೆ. ಸೊ ದುಡುಕಿ ನಿರ್ಧಾರನ ತಗೊಳ್ಬಾರ್ದು, ಧೈರ್ಯವಾಗಿ ಎದುರಿಸಿ ಎನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಡೇ ಮತ್ತೆ ನೈಟ್, ಇಡೀ ನೈಟ್ ಎಲ್ಲೋ ಒಂಟಿಯಾಗಿ ಕಳಿತೀರಾ, ಆಗ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ರೀತಿಲಿ ಏನ್ ಹೇಳೋದು, ನಿಮ್ಮನ್ನೇ ನೀವು, ನಿಮ್ಮ ಪರಿಚಯ ನಿಮ್ಗೇನೆ ಹೊಸ ರೀತಿಲಿ, ಹೊಸ ತರದಲ್ಲಿ ಆಗತ್ತೆ ಅಂತ ಇದೆ. ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ ಟು ಸೇ, ಯಾರೋ ಇಲ್ಲಿ ತುಂಬಾ ದೂರ ಹೋಗಿ ಎಲ್ಲೋ ಹೋಗ್ಬೇಕಾದ್ರೆ ಅವ್ರಿಗೆ ಏನೋ ತೊಂದರೆ ಆಗಿ ಒಂಟಿಯಾಗಿರ್ತಾರೆ. ಅವರ ಬಾಡಿ ಅಲ್ಲೇ ಇರುತ್ತೆ, ಅವರ ಬಾಡಿಯಿಂದ ಅವರ ಸೋಲ್ ಆಚೆ ಬಂದಿರುತ್ತೆ. ಸೊ ಅವರು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಆ ಥರ ಸಮಥಿಂಗ್ ಏನೋ ಆ ಥರದ್ದು ಇದೆ. ಬಟ್ ಅದಕ್ಕೆ ಅವಕಾಶ ಕೊಡೋದು ಬೇಡ. ಮಹಾಮೃತ್ಯುಂಜಯ ಮಂತ್ರ ಜಪಾನ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಓಕೆ. ಸೊ ಎಸ್, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಧ್ಯಾನದ ಮುಖೇನ ಸಾಕಷ್ಟು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋರು ಯಾವುದಕ್ಕೂ ಸೋಲಲ್ಲ. ಸಾರಿ, ಯಾವುದಕ್ಕೂ ಸೋಲಲ್ಲ, ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥವ್ರು. ಹಾಗಾಗಿ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಏನ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಆಳವಾದಂತ ಕೆಲವು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತೀರಾ, ಜೀವನನ ಕೂಡ ತುಂಬಾ ಆಳವಾದ ದೃಷ್ಟಿಕೋನದಿಂದ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸತ್ಯನ ತಿಳ್ಕೊಂಡ್ಮೇಲೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಕೆಲವು ಸತ್ಯ ನಿಮ್ಗೆ ಗೊತ್ತಾಗೋದ್ರಲ್ಲಿ ಇದೆ. ಅದು ಕೆಲವು ಸಮಸ್ಯೆಗಳ ವಿರುದ್ಧ ಇದೆ, ಕೆಲವು ನಿಮ್ಮ ಒಳ್ಳೆತನದ ವಿರುದ್ಧ ಇದೆ, ಕೆಲವು ಷಡ್ಯಂತ್ರಗಳದ್ದು ಬಗ್ಗೆ ಇದೆ, ಒಂದಷ್ಟು ಧ್ಯಾನದ ಬಗ್ಗೆ ಇದೆ, ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ, ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿ ಶಿವಶಕ್ತಿ ಇಬ್ಬರು ತ್ರಿಶೂಲದ ಪವರ್ ಅನ್ನ ಹೇಳ್ತಾ ಇದ್ದಾರೆ. ತ್ರಿಶಕ್ತಿಗೆ ಸಂಬಂಧಪಟ್ಟದ್ದು, ದ ಪವರ್ಫುಲ್ ವೆಪನ್ ತರ ತ್ರಿಶೂಲ ಇಲ್ಲಿ ನಿಂತಿದೆ. ತ್ರಿಶೂಲಾರಾಧನೆಯಿಂದ ನಿಮ್ಗೆ ಸಾಕಷ್ಟು ಸಹಾಯ ಆಗತ್ತೆ ಅನ್ನುವಂಥದ್ದು ಇದೆ. ಹೇಗೆ ಏನು ಅಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ಏನೋ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಶಿವಪ್ಪನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದ್ದಂಥ ಒಂದಷ್ಟು ಗೊಂದಲಗಳನ್ನ, ಒಂದಷ್ಟು ಈಗೋನ, ಅಹಂಕಾರನ
ಜೊತೆಗೆ ಒಂದಷ್ಟು ನಿಮ್ಮ ಜೀವನದಲ್ಲಿ ತುಂಬಾ ಒರಟುತನ ಇದೆ. ಎಲ್ಲ ಗೊತ್ತು ಅನ್ನುವಂಥ ಗರ್ವ ಇದೆ. ಎಲ್ಲ ಗರ್ವವನ್ನು ಇಲ್ಲ ಅನ್ನಿಸುವಂತ ಒಂದು ಆಧ್ಯಾತ್ಮಿಕ ಮಾರ್ಗ ನಿಮ್ಮ ಜೀವನಕ್ಕೆ ಬೆಳಕನ್ನ ಮತ್ತೆ ಒಂದು ಒಳ್ಳೆಯ ಮಾರ್ಗದರ್ಶನನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಪವರನ್ನ ನೀವು ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ದುಷ್ಟಶಕ್ತಿನ ಸಂಹಾರ ಮಾಡೋದಕ್ಕೆ ಅಂತಾನೆ ಬರ್ತಾಳೆ ಆ ಶಕ್ತಿ ದೇವತೆನೆ ಬಂದು ಆ ದುಷ್ಟಶಕ್ತಿನ ಅಂತ್ಯ ಮಾಡಬೇಕು. ಅದಕ್ಕೇನೇನ್ ಬೇಕೋ ತಯಾರಿ ಅದೆಲ್ಲ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಸಂಪೂರ್ಣ ಅಂತ್ಯದ ಹಂತದಲ್ಲಿ ಇದೆ ಅನ್ನುವಂಥದ್ದು. ಸೊ ಹೇಗೆ ಹೇಳೋದು ಅಂದ್ರೆ ಇಲ್ಲಿ ಪೂರ್ತಿ ತ್ರಿಶೂಲ ಇದೆ, ಅಲ್ಲಿ ಒಂದು ಸ್ವಲ್ಪ ಭಾಗ ಅಷ್ಟೇ ಇದೆ, ಲೈಕ್ ಎನ್ ಅಥವಾ ವೈ ಈ ಥರದ್ದಿದೆ. ನಂಗೆ ಅನ್ಸೋ ಪ್ರಕಾರ ಇಲ್ಲಿ ಶಕ್ತಿ ಸತ್ವನ ಕಳ್ಕೊಂಡಿದೆ ಅನ್ನುವಂಥದ್ದು ಇದೆ. ಒಂದು ರೀತಿ ಬಂಧನಗಳು ಕೂಡ ಇದೆ. ಸೊ ಎಚ್ಚರಿಕೆ ಅಂತೂ ಖಂಡಿತವಾಗ್ಲೂ ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ, ನನಗೆ ಹೇಳಲಿಕ್ಕೆ ಬರ್ದಿರ ಇರುವಂಥದ್ದು ಅಥವಾ ನನ್ನ ಜ್ಞಾನಕ್ಕೆ ಅರಿವಿಗೆ ಬಾರದೆ ಇರುವಂಥ ಕೆಲವು ವಿಚಾರಗಳು ಇದೆ. ಅದು ಸಮಥಿಂಗ್ ಏನೋ ತ್ರಿಶೂಲ ಪೂರ್ತಿಯಾಗಿ ನಾಶ ಆಗಿದೆ, ಒಂದೇ 1% ಅಷ್ಟೇ ಉಳ್ಕೊಂಡಿದೆ ಆ ಥರ. ಎಲ್ಲಿ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಆ ಥರದ್ದು ಇದೆ. ಅದರಲ್ಲಿ ಶಕ್ತಿ ಎಲ್ಲ ಹೋಗಿದೆ. ಇನ್ನೊಂದು ಪವರ್ಫುಲ್ ರಿಪ್ಲೇಸ್ಮೆಂಟ್ ಆಗೋದು ಬಾಕಿ ಇದೆ. ರಿಪ್ಲೇಸ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಆಜ್ಞಾಚಕ್ರ ಇಂಪಾರ್ಟೆಂಟ್ ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಗೆ ಡಿವೈನ್ ಗೈಡೆನ್ಸ್ ಎಲ್ಲಿಂದ ಬರ್ತಿದೆ, ಯಾರು ಕೊಡ್ತಿದ್ದಾರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ಕಿಂತ ನಿಮ್ಗೆ ಬರ್ತಿರುವಂತ ಡಿವೈನ್ ಗೈಡೆನ್ಸ್ನ ನೀವು ತಗೊಳ್ಬೇಕಾ ಬೇಡವಾ, ತಗೊಂಡ್ರೆ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು, ಏನನ್ನ ನೀವು ತಿಳ್ಕೊಬಹುದು, ಏನನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇದೆಲ್ಲದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಶಿವನಿಂದ ನಿಮ್ಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ. ಶಿವ ಡೈರೆಕ್ಟ್ ಆಗಿ ನಿಮ್ಗೆ ಮೆಸೇಜಸ್ನ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಒಬ್ರು ತಲೆದಂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರ್ದು ತಲೆದಂಡ ಆಗತ್ತೆ ಗೊತ್ತಿಲ್ಲ. ಸೊ ಒಂದೇ ಒಂದು ಸಣ್ಣ ತಪ್ಪು ಬಹಳ ದುಬಾರಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ರಿಪ್ಲೇಸ್ಮೆಂಟ್ ಈಸ್ ವೆರಿ ಬೆಸ್ಟ್ ಆಪ್ಷನ್ ಅನ್ನುವಂಥದ್ದು ಕೂಡ ಇದೆ. ಯಾವುದಕ್ಕೆ ರಿಪ್ಲೇಸ್ಮೆಂಟ್ ನಂಗೆ ಗೊತ್ತಿಲ್ಲ, ಬಟ್ ಅದಿದೆ. ಸಮಯಕ್ಕೆ ಸರಿಯಾಗಿ ಬರುವಂಥ ಅವಕಾಶಗಳನ್ನ ಒಪ್ಕೊಂಡು ತಪ್ಪುಗಳನ್ನ ತಿದ್ಕೊಂಡು ಇನ್ನು ಹೆಚ್ಚಿನ ಶ್ರಮ ಹಾಕ್ಕೊಂಡು ನಿಮ್ಮ ಸರಿ ತಪ್ಪುಗಳನ್ನ ನೀವೇ ಲೆಕ್ಕಾಚಾರ ಹಾಕ್ಕೊಂಡು ತಪ್ಪುಗಳಿಗೆ ಶಿಕ್ಷೆನ ಅನುಭವಿಸ್ತಾ ಮತ್ತೊಮ್ಮೆ ಆ ತಪ್ಪು ಮಾಡದೇ ಇರೋ ಹಾಗೆ ಎಚ್ಚರಿಕೆನ ವಹಿಸ್ತಾ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕರ್ಮ ಇದೆ. ನೀವು ಎಲ್ಲ ದುರಭ್ಯಾಸಗಳನ್ನ ಮಾಡಿಬಿಟ್ಟು ಎಲ್ಲ ಅನುಭವಿಸ್ಬಿಟ್ಟು ನಿಮ್ಮ ದುರಭ್ಯಾಸಗಳೇ ನಿಮ್ಮನ್ನ ಕೊಂದಾಗ ಬಂದ್ಬಿಟ್ಟು ಇವ್ರು ಕೊಂದ್ರು ಅವ್ರು ಕೊಂದ್ರು, ಇವ್ರು ಹೀಗ್ ಮಾಡಿದ್ರು ಅವ್ರು ಹೀಗ್ ಮಾಡಿದ್ರು, ಇವರಿಂದ ಆಯ್ತು ಅವರಿಂದ ಆಯ್ತು ಅಂತ ಕಾರಣ ಹೇಳೋದನ್ನ ನಿಲ್ಲಿಸಿ. ಸೊ ನಿಮ್ಮ ದುರಭ್ಯಾಸಗಳು ನಿಮ್ಮನ್ನ ತಿಂದೇ ಇರೋ ಹಾಗೆ, ನಿಮ್ಮ ದುರಭ್ಯಾಸಗಳೇ ನಿಮ್ಮ ಅಂತ್ಯಕ್ಕೆ ಕಾರಣ ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಹಿಂದೆ ನಿಮ್ಮ ಜೀವನ ಶೈಲಿ ಹೇಗಿತ್ತು, ಅದರ ಪರಿಣಾಮ ಈಗ ಹೇಗಿದ್ದೀರಾ. ಸೊ ಟೈಮ್ ಈಸ್ ಎವ್ರಿಥಿಂಗ್, ಕರ್ಮ ಈಸ್ ಎವ್ರಿಥಿಂಗ್. ಸೊ ಹಾಗಾಗಿ ಲಾ ಆಫ್ ಕರ್ಮ ನಿಮ್ಗೆ ತೋರಿಸುತ್ತೆ ಅಥವಾ ನಿಮ್ಮ ಶತ್ರುಗಳಿಗೆ ತೋರಿಸುತ್ತೆ. ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಸದ್ಯಕ್ಕೆ ನಿಮ್ಮ ಲೈಫನ್ನ ಒಂದು ಡಿಸಿಪ್ಲಿನ್ ವಿಚಾರವಾಗಿ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಮಾಹಿತಿಗಳು ಕೂಡ ರಿಸೀವ್ ಮಾಡ್ಕೊಳ್ತೀರಾ. ಕರೆಂಟ್ ಸಿಚುವೇಶನ್ ಏನಿದೆ, ಏನೋ ಒಂದಷ್ಟು ನಿಮ್ಮ ಪಾಸ್ಟಿನ ರಿಫ್ಲೆಕ್ಷನ್ ಅಲ್ಲಿ ನಡೀತಾ ಇದೆ. ಹಿಂದೆ ಮಾಡಿದಂಥ ತಪ್ಪುಗಳ ಫಲವಾಗಿ ಇವಾಗಿನ ನಿಮ್ಮ ಅನಾರೋಗ್ಯದ ಸ್ಥಿತಿ ಇದೆ. ಅದು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಾಧ್ಯ ಆದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಕುಂಡಲಿನಿ ಶಕ್ತಿನ ಜಾಗೃತ ಪಡಿಸ್ಕೊಳ್ಳಿ.
114 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ 7 ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಿಂದ ಹೋದ್ರೆ ನಿಮ್ಗೆ ಚಕ್ರ ಎಲ್ಲ ಸರಿ ಹೋಗಿ ನಿಮ್ಮ ಎನರ್ಜಿ ಅಪ್ಡೇಟ್ ಆದ್ರೆ ಬ್ಲಾಕ್ ಮ್ಯಾಜಿಕ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ, ಶತ್ರು ಬಾಧೆಯಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಅನಾರೋಗ್ಯದಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಫೈನಾನ್ಷಿಯಲಿ ಚೆನ್ನಾಗಾಗ್ತೀರಾ, ಮೆಂಟಲಿ ಚೆನ್ನಾಗಾಗ್ತೀರಾ, ಫಿಸಿಕಲಿ ಚೆನ್ನಾಗಾಗ್ತೀರಾ, ಲವ್ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ರೀತಿಯಲ್ಲೂ ಗ್ರೋತ್ ಇರುತ್ತೆ. ಸೊ ಹಾಗಾಗಿ ಚಕ್ರ ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಒಂದ್ ಕಡೆ ಯಾರ್ದೋ ಒಬ್ಬರದ ಸಾವು ತುಂಬಾ ದುಬಾರಿ ಆಗತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಎಷ್ಟು ಸತಿ ಎಚ್ಚರಿಕೆ ಕೊಟ್ರು ಅದೇನೆ. ಎಮೋಷನಲ್ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಎಲ್ಲವೂ ಕೂಡ ವ್ಯರ್ಥ ಆಗತ್ತೆ. ಸೊ ಕಂಟ್ರೋಲ್ ಮಾಡಿ ಅನ್ನುವಂಥದ್ದು ಇದೆ. ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಿರ್ರಿ ಅನ್ನುವಂಥದ್ದು ಇದೆ. ಸೊ ಮಾನಸಿಕವಾಗಿ ಕುಗ್ಗಿ ದುಡ್ಕಿ ಏನೇ ನಿರ್ಧಾರ ತಗೊಂಡ್ರು ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವ ಜನರ ಸಹಾಯ ಕೂಡ ನಿಮ್ಗೆ ಸಿಗೋದಿಲ್ಲ. ನಿಮ್ಮ ಸುತ್ತಮುತ್ತ ಯಾರು ಏನೇ ಮಾಡಿದ್ರು, ಎಂಥದ್ದೇ ಪರಿಸ್ಥಿತಿ ಇದ್ರು ಆ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಇರೋರ್ ಬಗ್ಗೆನೂ ಎಚ್ಚರಿಕೆ ವಹಿಸ್ಕೊಂಡು ಅದೆಲ್ಲ ಅವರಿಗೆ ರಿಟರ್ನ್ ಬ್ಯಾಕ್ ಮಾಡ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅಗ್ನಿ ಅವಘಡಗಳು ಆಗುವಂಥದ್ದು, ಅಗ್ನಿ ಅನಾಹುತ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಿಲಿಂಡರ್ ಬ್ಲಾಸ್ಟ್ ಮಾಡುವಂಥದ್ದು. ಸೊ ಒಂದಷ್ಟು ಜನಗಳು ಸಿಲಿಂಡರಿಗೆ ನೀರ್ ತುಂಬಿ ರೀಲ್ಸ್ ಅಲ್ಲೆಲ್ಲ ನೋಡಿದ್ದು ಬೇರೆ ಬೇರೆ ಅದೆಲ್ಲ ತುಂಬಿ ತುಂಬಿ ಮಾರಾಟ ಮಾಡ್ತಿರ್ತಾರೆ. ಸೊ ಅದೆಲ್ಲ ಬ್ಲಾಸ್ಟ್ ಆದಾಗ ಆ ಕರ್ಮ ಅವರನ್ನು ಕೂಡ ತಿನ್ನುತ್ತೆ. ಬಟ್ ಇಲ್ಲಿ ಯಾರೋ ಒಬ್ರು ಅಗ್ನಿಗೆ ಅವಘಡ ಆಗಿರುವ ಸಾಧ್ಯತೆ ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸಾವು ತುಂಬಾ ದುಬಾರಿ, ಆ ಸಾವು ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ. ಯಾರ್ ತಲೆಗಳು ಉರುಳೋಗುತ್ತೋ ಗೊತ್ತಿಲ್ಲ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಸೊ ಎಷ್ಟು ದಿನ ಅಂತ ದೂರ ಮಾಡಿ ಇಡ್ತೀರಾ ದಂಪತಿಗಳನ್ನ, ಅಥವಾ ಅವರ ಪಾರ್ಟ್ನರ್ನ, ಅಥವಾ ಅವರ ಮ್ಯಾರೇಜನ್ನ ಕ್ಯಾನ್ಸಲ್ ಮಾಡಿ ಮಾಡಿ ಅವರ ಅಂತ್ಯ ಆಗಿದ್ದ ದಿನ ಅವರೇ ಬಂದು ನಿಮ್ಮೆಲ್ಲರೂ ಅಂತ್ಯ ಮಾಡ್ತಾರೆ. ಇದು ಸತ್ಯ ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ವೆರಿ ಸ್ಟ್ರಾಂಗ್ ಮೆಸೇಜ್. ಓಕೆ, ನಾಟ್ ಎ ಜೋಕ್. ಸೊ ಇಷ್ಟೊಂದು ಕೆಲ್ಸಗಳನ್ನ, ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ, ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾ, ಸಾಕಷ್ಟು ಅವಘಡಗಳನ್ನ ತಪ್ಪಿಸ್ತಾ, ಒಂದಲ್ಲ ಒಂದು ರೀತಿ ಲೋಕಕ್ಕೆ ಒಳ್ಳೇದ್ ಮಾಡ್ತಾ, ಜನಗಳಿಗೆ ಒಳ್ಳೇದ್ ಮಾಡ್ತಾ ಇರುವಂತವ್ರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾದಂತ ರಿವಾರ್ಡ್ ಇಟ್ಕೊಂಡು ಕಾಯ್ತಾ ಇದ್ದಾನೆ. ಯಾರ್ಯಾರು ಸಹಾಯ ಮಾಡ್ತಿದಾರೋ ಅವರೆಲ್ಲರಿಗೂ ಅವರ ಸಹಾಯಕ್ಕೆ ತಕ್ಕಂತೆ, ಅವರ ಅರ್ಹತೆಗೆ ಯೋಗ್ಯತೆಗೆ ತಕ್ಕಂತೆ ಭಗವಂತ ಗುಟ್ಟಾಗಿ ಸಾಕಷ್ಟು ರಹಸ್ಯಮಯವಾಗಿ ಅವರಿಗೆ ಸಹಾಯನ ಕೊಡ್ತಿದ್ದಾನೆ. ಅವಾರ್ಡು, ರಿವಾರ್ಡು, ಗಿಫ್ಟು, ವಾಟ್ ಎವರ್ ಏನ್ ಅನ್ಕೊಳ್ತಿರೋ ಅದೆಲ್ಲವನ್ನು ಕೂಡ ಶಿವ ಕೊಡ್ತಿದ್ದಾರೆ. ಎಸ್ಪೆಷಲಿ ಮೋದಕನ ಎಲ್ರಿಗೂ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಿಹಿ ಸುದ್ದಿ ಅಥವಾ ಸಿಹಿ ತಿಂಡಿ ಏನು ಶಿವಪ್ಪ ತಾನೇ ಕೈಯಾರೆ ಮಾಡಿ ಯಾರಿಗೂ ಕೊಡ್ತಿದ್ದಾರೆ. ಸೊ ನನ್ಗೇನು ಹುಚ್ಚಿಡ್ದಿಲ್ಲ, ಇಲ್ಲೇನ್ ಬರ್ತಿದ್ಯೋ ಅದನ್ನೇ ಹೇಳ್ತಾ ಇದ್ದೀನಿ. ಶಿವಪ್ಪನೇ ಮಾಡಿ ತನ್ನ ಕೈಯಾರೆ ನಿಮ್ಗೆ ಕೊಡ್ತಿದ್ದಾರೆ. ಮತ್ತೆ ವಿಶೇಷವಾದಂಥ ಸಮಥಿಂಗ್ 7 ಬೆಟ್ಟಗಳು, 7 ಲೋಕಗಳು, ಏನೋ ಒಂದು ಗೊತ್ತಿಲ್ಲ, ವಿಶೇಷವಾಗಿರುವಂಥ ವಾಸಯೋಗ್ಯ ಅಂದ್ರೆ ಅವ್ರು ಇರೋದಕ್ಕೆ ಯೋಗ್ಯವಾದಂಥ ಮನೆಗಳನ್ನ ಭಗವಂತ ಕೊಡ್ತಾನೆ. 7 ಜಾಗನ ಆಯ್ಕೆ ಮಾಡಿ ಭಗವಂತ ಆಪ್ಷನ್ಸ್ ನಿಮ್ಗೆ ಕೊಡ್ತಾನೆ. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಥರದ್ದೇನೋ ಒಂದು ಆಧ್ಯಾತ್ಮಿಕ ಲೋಕದ ಅತ್ಯುನ್ನತವಾದಂಥ ಒಂದು ಗಿಫ್ಟ್ ಅನ್ನ ಶಿವಪ್ಪ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಇನ್ನ ಹೆಚ್ಚು ಸಹಾಯ ಮಾಡ್ತಾ ಇರಿ. ಯಾರು ಸಮಸ್ಯೆಯಲ್ಲಿ ಇದ್ದಾರೋ, ಯಾರು ಕಷ್ಟದ ಸಮಯನ ಎದುರಿಸ್ತಾ ಇದ್ದಾರೋ ಅಲ್ಲಿ ನಿಸ್ವಾರ್ಥವಾಗಿ ನೀವು ಏನ್ ಬೇಕಾದ್ರೂ ಮಾಡಿ. ನಿಮ್ಗೇನ್ ಬೇಕೋ ಎಲ್ಲ ಸಹಾಯನೂ ನಾನು ಕೊಡ್ತೀನಿ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ಭವಿಷ್ಯ ಸುಂದರವಾಗಿರ್ಲಿ ಅನ್ನುವಂಥ ಆಶೀರ್ವಾದನ ಕೂಡ ಶಿವಪ್ಪ ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ರೀತಿಲಿ ನಿಮ್ಗೆ ಗೈಡೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಸೊ ಒಳ್ಳೇದಾಗ್ಲಿ. ಆಂಜನೇಯ ಇದ್ದಾರೆ. ಸೊ ಒಂದು ಲಾಂಗ್ ಜರ್ನಿ ಹೋಗುವಂತ ಸಾಧ್ಯತೆ ಇದೆ. ಎಲ್ಲೋ ದೂರ ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ
ಏರೋಪ್ಲೇನಲ್ಲಿ ಎಲ್ಲೋ ದೂರ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಫಾರಿನ್ ಅವಕಾಶಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ನೋಡೋಣ ಸಮಥಿಂಗ್ ಏನೋ ಏರ್ ಫೋರ್ಸ್ ಇಂದ ಜಾಬ್ ಅಲರ್ಟ್ ಜಾಬ್ ಸಿಗ್ಬೋದು ನಿಮ್ಗೆ. ಕೆಲವರು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. 3ರಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ. ಡಿವೈನ್ ಟೈಮಿಂಗ್, ಸೌಂಡ್ ಓಪನ್, ಡಿವೈನ್ ಗೈಡೆನ್ಸ್, ಮಹಾಕಾಲ್. ಸಮಥಿಂಗ್ ಏನೋ ಡಮರುಗಕ್ಕೆ ಸಂಬಂಧಪಟ್ಟಂಗೆ ಇದೆ. ಸೊ ಒಂಚೂರು ಎಚ್ಚರಿಕೆಯಿಂದ ನಿಮ್ಗೆ ಬರುವಂತ ಮಹದೇಶ್ವರನ ಸಂದೇಶಗಳನ್ನ ಸರಿಯಾದ ರೀತಿಲಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಮಹದೇಶ್ವರನಿಗೆ ಅಥವಾ ಮಹಾಕಾಳೇಶ್ವರನಿಗೆ ಪ್ರಯಾಣ ಹೋಗ್ಬಹುದು ಯಾರಾದ್ರೂ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆಶೀರ್ವಾದ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ. ಸಂಗೀತದ ಮುಖೇನ ನಿಮ್ಗೆ ಒಂದಷ್ಟು ಆಶೀರ್ವಾದ ಕೂಡ ಬರೋದ್ರಲ್ಲಿ ಇದೆ. ಶಿವನಿಂದ ನಿಮ್ಗೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಯಶಸ್ಸು ಕೂಡ ಬರೋದ್ರಲ್ಲಿ ಇದೆ. ಸೊ ಆಶೀರ್ವಾದನ ಪಡ್ಕೊಳ್ಳಿ. ಒಂದು ಏನೋ ಮಿರಾಕಲ್ ಅನ್ನುವಂಥ ರೀತಿಲಿ, ಎಕ್ಸ್ಟ್ರಾರ್ಡನರಿ ಅನ್ನುವಂಥ ರೀತಿಲಿ ನಿಮ್ಮ ಜೀವನದ ಅನುಭವಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ನೆವರ್ ಎಕ್ಸ್ಪೆಕ್ಟೆಡ್ ಅನ್ನುವಂಥ ರೀತಿಲಿ ಸಮಥಿಂಗ್ ಏನೋ ತುಂಬಾ ಒಳ್ಳೇದು ಸೌಂಡಿಗೆ ಸಂಬಂಧಪಟ್ಟಂಗೆ, ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಬರುವಂತ ಸಾಧ್ಯತೆ ಇದೆ. ಅಥವಾ ಶಿವನ ಹಾಡುಗಳು ಎಷ್ಟೊಂದಿದೆ. ಈಗ ಕೇಳೋ ಮಾದೇವ ಇರಬಹುದು, ಅಥವಾ ಶಿವಪ್ಪಂದು ಎಷ್ಟೊಂದು ಹಾಡಿದೆ. ಸೊ ಆ ಥರದ್ದೇನೋ ಇನ್ನೊಂದು ಅಂದ್ರೆ ಅವಿಸ್ಮರಣೀಯವಾಗಿ ನಿಂತು ಹೋಗುವಂಥ ಇನ್ನೊಂದು ಹಾಡು ಬರುವಂಥದ್ದು ಇದೆ. ಇದು ಲೋಕಗಳಲ್ಲೂ ಸಂಚರಿಸುವಂಥದ್ದು. ಲೋಕಗಳಲ್ಲೂ ಅಂದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಇಲ್ಲಿ ಏನು ವೈಬ್ ಇದೆಯೋ ಅದನ್ನ ಹೇಳ್ತೀನಿ. ಬೇರೆ ಲೋಕಗಳಲ್ಲೂ ಕೂಡ ಹಾಡುವಂಥ ಆ ಥರದ್ದು ಏನೋ ಒಂದು ಸಂಗೀತನ ಅಥವಾ ಆ ಥರದೊಂದು ಮ್ಯೂಸಿಕ್ ಅಥವಾ ಆ ಥರದೊಂದು ಹಾಡು ಬರಬಹುದು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಡಿವೈನ್ ಗೈಡೆನ್ಸ್ ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಶಿವನ ಕಣ್ಣೀರಿಗೆ ಯಾರು ತುತ್ತಾಗಬಾರ್ದು ಅನ್ನುವಂಥದ್ದು ಇದೆ. ಶಿವನ ಕಣ್ಣೀರಿಗೆ ತುತ್ತಾದ್ರೆ ಸಾಕಷ್ಟು ಸಮಯ ಬೇಕಾಗತ್ತೆ ಅದರಿಂದ ಹೊರಬರೋದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಆದಿಶಕ್ತಿ ದೇವಿ ಮತ್ತೆ ಶಿವ, ಆದಿಯೋಗಿ ಮತ್ತೆ ಆದಿಶಕ್ತಿ ಇಬ್ಬರ ಒಂದು ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ. ಹೇಗೆ ಏನು ಅಂತ ನಂಗೆ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆ ಥರ ಒಂದು ಸಪೋರ್ಟಿಂಗ್ ಸಿಸ್ಟಮ್ ನಿಮ್ಗೆ ಸಿಗತ್ತೆ. ಜೊತೆಗೆ ನಿಮ್ಮ ಪಾರ್ಟ್ನರ್ ಜೊತೆ ಚೆನ್ನಾಗಿರಿ, ನಿಮ್ಮ ಪಾರ್ಟ್ನರಿಗೆ ಸಪೋರ್ಟಿಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಇಬ್ರು ಈಕ್ವಲ್ ಗಿವ್ ಅಂಡ್ ಟೇಕಿಗೆ ಬನ್ನಿ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ರೀತಿಲಿ ಇಬ್ಬರ ನಡುವಿನ ಸಂಬಂಧನ ಸರಿಯಾದ ರೀತಿಲಿ ಉಳಿಸ್ಕೊಳ್ಳಿ. ಇನ್ ಅಂಡ್ ಎನ್ ಎನರ್ಜಿನ, ಫೆಮಿನೈನ್ ಅಂಡ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಿಮ್ಮ ಇಬ್ಬರ ಸಂಬಂಧದಲ್ಲಿ ಇರುವಂತ ಒಂದಷ್ಟು ಕಹಿ ನೆನಪುಗಳನ್ನ ಅಥವಾ ಬೇಡದಿರುವಂತ ವಿಚಾರಗಳನ್ನ, ವ್ಯಕ್ತಿಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಂಡಿವಿಜುವಲ್ ಆಗಿ ಒಬ್ರನ್ನೊಬ್ರು ಡಿಟಾಕ್ಸಿಫೈ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಬಾಡಿ, ಮೈಂಡ್, ಸ್ಪಿರಿಟ್ ಎಲ್ಲವನ್ನು ಕೂಡ ನೀವು ಕ್ಲೀನ್ ಅಂಡ್ ಕ್ಲೆನ್ಸ್ ಆಗಿ ಇಟ್ಕೊಳ್ಳಿ. ಯಾವಾಗ್ಲೂ ಪ್ಯೂರ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ. ಇಬ್ರ ಎನರ್ಜಿ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ಇಬ್ರು ರುದ್ರಾಕ್ಷಿನ ಧರಿಸಿ ಮೆಡಿಟೇಷನ್ ನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಎಲ್ರು ಅಂತಾರೆ ರುದ್ರಾಕ್ಷಿ ಧರಿಸ್ಬಾರ್ದಾ ಅಂತ. ಧರಿಸಬಹುದು. ಪಂಚಮುಖಿ ರುದ್ರಾಕ್ಷಿ ಧರಿಸ್ಕೊಳ್ಳಿ, ಯಾರು ಬೇಕಾದ್ರೂ ಧರಿಸಬಹುದು. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಪಾಸಿಟಿವ್ ಆಗಿ ಇರಿ. ಕೆಲವು ವಿಚಾರದಲ್ಲಿ ಕ್ಷಮಿಸ್ಬಿಡಿ ಅಂತ ಇದೆ ಇಲ್ಲಿ. ಕೆಲವ್ರನ್ನ ಕ್ಷಮಿಸಿ, ಕೆಲವ್ರನ್ನ ಕ್ಷಮಿಸೋದು ಕೂಡ ಒಂದ್ ಕಲೆ ಅಂತ ಹೇಳ್ತಾರೆ ಇಲ್ಲಿ. ಸೊ ಕ್ಷಮಿಸೋದು ಕೂಡ ಒಂದ್ ಕಲೆ. ಸರಿಯಾದ ರೀತಿಲಿ ಒಂದ್ ಒಳ್ಳೆ ರೀತಿಲಿ ಕ್ಷಮಿಸ್ಬಿಡಿ. ಮತ್ತೆ ಅವ್ರ ಜೀವನನ ಮತ್ತೆ ಅವರು ಜೀವಿಸೋದಕ್ಕೆ ಒಂದು ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಎನರ್ಜಿ ಬ್ಲಾಕೇಜಸ್ ಇದೆ. ಆ ಎನರ್ಜಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಲೈಫ್ ಮತ್ತೆ ಸಕ್ಸಸ್ಫುಲ್ ಲೈಫ್ ನಿಮ್ದಾಗ್ಲಿ ಅಂತ ಶಿವಪ್ಪ ಆಶೀರ್ವಾದ ಮಾಡ್ತಿದ್ದಾರೆ. ನಿಮ್ಮ ದುಃಖನ
ನಿಮ್ಮ ಸಂಕಟನ ಕೇಳೋದಕ್ಕೆ ಶಿವಪ್ಪ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ. ಮತ್ತೆ ಅವ್ರು ಯಾವಾಗ್ಲೂ ನಿಮ್ಗೆ ಒಳ್ಳೇದನ್ನೇ ಬಯಸ್ತಾರೆ. ಸೊ ಶಿವಪ್ಪನ ಒಳ್ಳೆ ಮಗು ನೀವು. ಸೊ ಹಾಗಾಗಿ ಶಿವಪ್ಪ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ. ನಿಮ್ಮೆಲ್ಲ ದುಃಖನೂ ತನ್ನ ದುಃಖ ಅನ್ಕೊಂಡು ಅವರು ಅದನ್ನ ಸ್ವೀಕಾರ ಮಾಡ್ತಿರ್ತಾರೆ. ನಿಮ್ಮ ಮೇಲೆ ಏನೇ ಕಷ್ಟ ಬಂದ್ರು ಅದನ್ನ ಶಿವಪ್ಪ ತನ್ ಮೇಲೆ ಹಾಕೊಂಡು ನಿಮ್ಮನ್ನ ಕಾಪಾಡ್ತಿದ್ದಾರೆ. ಮುಂದಕ್ಕೂ ಕಾಪಾಡ್ತಾರೆ. ನೀವೇನೇ ತಪ್ಪು ಮಾಡಿದ್ರು ಶಿವಪ್ಪ ಕ್ಷಮಿಸಿದ್ದಾರೆ, ನಿಮ್ಮನ್ನ ಕ್ಷಮಿಸ್ತಾರೆ ಕೂಡ. ಶಿವಪ್ಪನ ಹತ್ರ ಹೋಗ್ಬಿಟ್ಟು ತಪ್ಪಾಯ್ತು ಶಿವಪ್ಪ ಕ್ಷಮಿಸು ಅಂತ ಕೇಳ್ಕೊಳ್ಳಿ. ಸೊ ಪಾರ್ವತಿ ಪರಮೇಶ್ವರರು ಇಬ್ರೇನೆ ಜಗತ್ತಿನ ಮಾತಾಪಿತರು. ಸೊ ಎಲ್ಲರಿಗೂ ಅಪ್ಪ ಅಮ್ಮ ಅಂತ ಯಾರಾದ್ರೂ ಇದ್ರೆ ಅದು ಶಿವ ಮತ್ತೆ ಪಾರ್ವತಿ. ಯಾಕೆಂದ್ರೆ ಮೊದಲು ಮದ್ವೆ ಆಗಿದ್ದು ಅವರೇ ಆಗಿರೋದ್ರಿಂದ ಸೊ ಅವರೇ ಅಪ್ಪ ಅಮ್ಮ ಸೃಷ್ಟಿಗೆ. ಸೊ ಅದು ಬೇರೆ ಬೇರೆ ಕಥೆಗಳು ಇರ್ಬೋದು. ಸೃಷ್ಟಿಕರ್ತ ಬ್ರಹ್ಮ ಅಥವಾ ದುರ್ಗಾದೇವಿ ತ್ರಿಮೂರ್ತಿಗಳನ್ನ ಸೃಷ್ಟಿ ಮಾಡಿದ್ದು, ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಶಿವ ಪಾರ್ವತಿಯರೇ ಜಗತ್ತಿಗೆ ಮಾತಾಪಿತೃಗಳು. ಸೊ ಹಾಗಾಗಿ ಶಿವಪ್ಪ ಯಾವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾರೆ, ಯಾವಾಗ್ಲೂ ನಿಮ್ಮನ್ನ ರಕ್ಷಿಸ್ತಾರೆ. ನಿಮ್ಗೇನ್ ಬೇಕೋ ಹೇಳ್ಕೊಳ್ಳಿ, ಮನಸ್ಫೂರ್ತಿಯಾಗಿ ಅಳ್ಗಿ. ಶಿವಪ್ಪನ ಮಡ್ಲಲ್ಲಿ ಶಿವಪ್ಪ ಇದ್ದಾರೆ, ಶಿವಪ್ಪ ಕಾಪಾಡ್ತಾರೆ. ಎಂಡ್ ಆಫ್ ದಿ ಲೈಫ್ ನಿಮ್ಮನ್ನ ಶಿವಪ್ಪನೇ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಚಿಂತೆ ಮಾಡಬೇಡಿ, ಕೀಪ್ ಸ್ಮೈಲಿಂಗ್. ಸೊ ನಿಮ್ಗೆ ನೋವು ಮಾಡಿದವ್ರನ್ನ, ನಿಮ್ಗೆ ಕಷ್ಟ ಕೊಟ್ಟವ್ರನ್ನ ಕ್ಷಮಿಸ್ಬಿಟ್ಟು ಎಲ್ಲ ಶಿವಪ್ಪ ನೋಡ್ಕೊಳ್ತಾರೆ ಅನ್ಬಿಟ್ಟು ಮತ್ತೆ ನಗ್ನಗ್ತಾ ಇರಿ. ನೀವು ನಗ್ನಗ್ತಾ ಇದ್ರಷ್ಟೇ ಶಿವಪ್ಪಂಗೆ ಇಷ್ಟ ಆಗತ್ತೆ. ನಿಮ್ಮ ಲೈಫ್ ಸಕ್ಸಸ್ಫುಲ್ ಲೈಫ್ ಆಗ್ಬೇಕು, ನಿಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ನೀವಾಗ್ಬೇಕು ಅನ್ನೋ ಅಂಥದ್ದು ಶಿವಪ್ಪನ ಆಸೆ ಇದೆ. ಸೊ ಹಾಗಾಗಿ ನೀವು ತುಂಬಾ ಯಶಸ್ವಿ ವ್ಯಕ್ತಿಗಳಾಗಿ ಬದಲಾಗಿ ಸಾಕಷ್ಟು ಯಶಸ್ಸು ನಿಮ್ಮನ್ನ ಹುಡ್ಕೊಂಡ್ ಬರ್ಲಿ ಅಂತ ಶಿವಪ್ಪ ಹೇಳ್ತಾ ಇದ್ದಾರೆ. ನಂಗೆ ಕೇಳ್ಕೊಳ್ಳೋ ರೀತಿಲಿ ಇದೆ. ಶಿವಪ್ಪನ್ನು ಕೂಡ ಕೇಳ್ಕೊಳ್ಳಿ. ನಿಮ್ ಜೀವನ ಯಶಸ್ವಿ ಆಗಿ ಇರೋ ಹಾಗೆ ಮಾಡ್ಕೊಡು ಶಿವಪ್ಪ ಅಂತ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಆಂಜನೇಯನ ಕೃಪಾಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಕೂಡ ಹೆಚ್ಚಿನ ಒಳಿತಾಗತ್ತೆ. ಒಳ್ಳೇದಾಗ್ಲಿ. ತ್ರ್ಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಸೊ ಹರ ಹರ ಮಹಾದೇವ. ಸೊ ಪಾರ್ವತಿಪತಿ ಮಹಾದೇವ್ ಕಿ ಜೈ. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತಾ ಇರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್, ಬಾಯ್, ನಮಸ್ತೆ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.